ಇನ್ನು ಇದೀಗ ಬಂದ ಮಾಹಿತಿಯ ಪ್ರಕಾರ ಬಿಎಸ್ವೈ ಪುತ್ರರ ಮತ್ತು ಅಳಿಯನ ಜಾಮೀನು ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ವಕೀಲ ಸಿರಾಜಿನ್ ಬಾಷಾ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ದಾರೆ. ಬಿಎಸ್ವೈ ಪುತ್ರರ ಮತ್ತು ಅಳಿಯನ ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ವಕೀಲ ಸಿರಾಜಿನ್ ಬಾಷಾ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಏನು, ಜಾಮೀನನ್ನ ರದ್ದುಪಡಿಸಲು ಸಿರಾಜಿನ್ ಬಾಷಾ ಮನವಿಯನ್ನ ಮಾಡಿದ್ದಾರೆ. ಕ್ರಿಮಿನಲ್ ಕೇಸನ್ನ ದಾಖಲಿಸಿದ್ದಾರೆ. ಸಿರಾಜಿನ್ ಬಾಷಾ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಹಾಕಿದ್ದಾರೆ. ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಒಂದ್ ಕಡೆ ಮರಳಿ ಜೈಲ್ ಪಾಲಾಗಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪನವರು. ಇನ್ನು ಪುತ್ರ ಮತ್ತು ಅಳಿಯನ ವಿಚಾರಕ್ಕೆ ಬರುವುದಾಗೆ ಜಾಮೀನು ರದ್ದುಪಡಿಸೋದಕ್ಕೆ ಸಿರಾಜಿನ್ ಬಾಷಾ ಮನವಿಯನ್ನ ಸಲ್ಲಿಸಿರ್ತಾರೆ. ಕ್ರಿಮಿನಲ್ ಕೇಸನ್ನ ದಾಖಲಿಸಿರ್ತಾರೆ. ಸೊ ಅರ್ಜಿಯಲ್ಲಿ ಏನಿದೆ ಅಂತ ಏನಂತ ಹೇಳಿದ್ರೆ, ಈಗಾಗಲೇ ಅವ್ರು ಏನು ಭೂ ಡಿನೋಟಿಫಿಕೇಶನ್ ಪ್ರಕರಣಗಳನ್ನ ಮಾಡಿದ್ರು. ಅಂದ್ರೆ ಈ ರಾಚೇನಹಳ್ಳಿ, ಅರಕೆರೆ ಈ ಸುತ್ತಮುತ್ತಲ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಭೂ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಯಡಿಯೂರಪ್ಪನವರ ಪಾತ್ರ ಎಷ್ಟಿದೆಯೋ ಅದರಷ್ಟೇ ಪಾತ್ರ ಕೂಡ ಇವ್ರದ್ದು ಇದೆ. ಹೀಗಾಗಿ ಈ ಎಲ್ಲಾ ಪ್ರಕ್ರಿಯೆಗಳಿಗೂ ಮೂಲ ಕಾರಣಕರ್ತರೆ ಇವರು. ಅವರು ಅಡ್ವೊಕೇಟ್ ಹೇಳುವ ಪ್ರಕಾರ, ಸಿರಾಜಿನ್ ಬಾಷಾ ಅಡ್ವೊಕೇಟ್ ಹನುಮಂತರಾಯಪ್ಪ ಹೇಳುವ ಪ್ರಕಾರ ಇದೆಲ್ಲ ಪ್ರಮುಖ ನಾಟಕ ಸೂತ್ರಧಾರಿಗಳು ಇವರು. ಈ 4 ಜನ ಸೂತ್ರಧಾರಿಗಳು ಯಡಿಯೂರಪ್ಪನವರು ಸುಮ್ಮನೆ ಅವರು ಹೇಳಿದ ಕಡೆ ಸೈನ್ ಮಾಡಿದವರು ಅಷ್ಟೇ. ಹಾಗಾಗಿ ಇವರು ಈ ಪ್ರಕರಣದಲ್ಲಿ ಬಹಳಷ್ಟು ಪ್ರಭಾವ ಇರೋದ್ರಿಂದ ಇವ್ರನ್ನ ಒಳಗಡೆ ಕಳಿಸಿ ಅಂತ ಹೇಳ್ಬಿಟ್ಟು, ಯಾಕಂತ ಹೇಳಿದ್ರೆ ಒಂದು ವೇಳೆ ಇವರನ್ನ ಜಾಮೀನಿಂದ ಬಿಟ್ಟಿದ್ದೆ ಆದ್ರೆ ಇವರು ದಾಖಲೆಗಳನ್ನ ನಾಶಪಡಿಸುವಂತ ಸಂಭವ ಇದೆ. ಅದು ಅಲ್ಲದೆ ಸಾಕ್ಷ್ಯದಾರರ ಮೇಲೆ ಪ್ರಭಾವ ಬೀರುವಂತ ಸಂಭವ ಇದೆ. ಹಾಗಾಗಿ ಅವರನ್ನ ಜಾಮೀನನ್ನ ರದ್ದು ಮಾಡಿ ಅಂತ ಸಲ್ಲಿಸಿದ್ದಾರೆ. ಆದ್ರೆ ಒಂದು ಅಂಶವನ್ನು ನಾವಿಲ್ಲಿ ಗಮನ ಇಟ್ಕೊಳ್ಬೇಕಾಗುತ್ತೆ ದಿವ್ಯಾ. ಏನಂತ ಹೇಳಿದ್ರೆ, ಕೆಳಗಿನ ನ್ಯಾಯಾಲಯ ಕೊಟ್ಟಿರುವುದು ಷರತ್ತುಬದ್ಧ ಜಾಮೀನು. ಷರತ್ತುಬದ್ಧ ಜಾಮೀನು ಅಂದ್ರೆ ಕೆಲವೊಂದು ಷರತ್ತುಗಳನ್ನ ವಿಧಿಸಿ ಆ ಜಾಮೀನನ್ನು ನೀಡಿರುತ್ತೆ. ಆ ಷರತ್ತುಗಳನ್ನ ವೈಲೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಆ ಷರತ್ತುಗಳು ಆರೋಪಿಗಳನ್ನ ಒಂದು ವೇಳೆ ವೈಲೇಷನ್ ಆದಂತಹ ಸಂದರ್ಭದಲ್ಲಿ ಮಾತ್ರ ಜಾಮೀನು ಅರ್ಜಿಯನ್ನ ವಜಾ ಕೋರಿ ಅರ್ಜಿ ಸಲ್ಲಿಸಬಹುದು. ಇದು ಒಂದು ರೀತಿ ಕಾನೂನಿನಿಂದ ಆಚೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ವೈಲೇಷನ್ಸ್ ಕೂಡ ಇನ್ನೂ ನಡೆದಿರುವಂತ ಪ್ರಕ್ರಿಯೆಗಳು ಕೂಡ ಇನ್ನೂ ಎಲ್ಲ ಸಂಭವಿಸಿಲ್ಲ. ಹೀಗಾಗಿ ಈ ಒಂದು ಅರ್ಜಿ ಎಷ್ಟರ ಮಷ್ಟ ಸಮಂಜಸ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬೇಕಂದ್ರೆ ನಾಳೆ ನ್ಯಾಯಾಲಯಕ್ಕೆ ಈ ಪ್ರಕರಣ ಬಂದಾಗ್ಲೇ ಗೊತ್ತಾಗುತ್ತೆ ದಿವ್ಯಾ. ಈಗಾಗಲೇ ಅವರು ಒಂದು ಮೆಮೋವನ್ನು ಕೂಡ ಸಲ್ಲಿಸಿದ್ದಾರೆ. ನ್ಯಾಯಮೂರ್ತಿ ಪಿಂಟೋ ಅವರ ಮುಂದೆ ಈ ಪ್ರಕರಣ ಕೂಡ ಬರಲಿದೆ. ಈಗಾಗಲೇ ಜಾಮೀನು ಕೋರಿ ಯಡಿಯೂರಪ್ಪನವರು ಸಲ್ಲಿಸಿರುವ ಅರ್ಜಿಯು ಕೂಡ ಅದೇ ಒಂದು ನ್ಯಾಯಾಲಯದ ಮುಂದೆ ಬರಲಿದೆ. ಹಾಗಾಗಿ ನಾಳೆ ಎಲ್ಲಾ ಪ್ರಕರಣಗಳು ಕೂಡ ಒಂದೇ ಸಂದರ್ಭದಲ್ಲಿ ವಿಚಾರಣೆ ಮಾಡುವ ಹಂತದಲ್ಲಿವೆ ದಿವ್ಯಾ. ಮಾರುತಿ, ನೀವು ಹೇಳಿದ್ರಿ ವೈಲೇಷನ್ ಆಗಿಲ್ಲ, ಷರತ್ತುಬದ್ಧ ಜಾಮೀನನ್ನ ನೀಡಲಾಗಿದೆ ಅಂತ. ಸೊ ಈಗ ಹಾಕಿರುವಂತಹ ಅರ್ಜಿ ಎಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ, ಅದನ್ನ ವಿಚಾರಣೆಗೆ ತೆಗೆದುಕೊಳ್ಳದೆ ಇರುವಂತಹ ಒಂದು ಚಾನ್ಸಸ್ ಕೂಡ ಇದೆಯಾ ಅಂತ? ಇಲ್ಲ ದಿವ್ಯಾ, ಯಾಕಂತ ಹೇಳಿದ್ರೆ ಈ ಒಂದು ಕಾಲಂ ಅಡಿಯಲ್ಲಿ CRPC ಕಾಲಂ ಅಡಿಯಲ್ಲಿ ಹಾಕಿರೋದ್ರಿಂದ ಇದನ್ನ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಾಗುತ್ತೆ. ಆದ್ರೆ ಇದರಲ್ಲಿ ಸಿರಾಜಿನ್ ಬಾಷಾಗೆ ಏನೆಲ್ಲ ರಿಲೀಫ್ ಸಿಗುತ್ತೆ ಅಂತ ಹಾಕಿದರೆ ಖಂಡಿತ 100ಕ್ಕೆ 99 ಭಾಗ ರಿಲೀಫ್ ಸಿಗೋದಿಲ್ಲ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ಒಂದು ಕಂಡೀಷನ್ ಕೂಡ ವೈಲೇಷನ್ ಆಗಿಲ್ಲ. ವೈಲೇಷನ್ ಆದಂತಹ ಸಂದರ್ಭದಲ್ಲಿ ಮಾತ್ರ ಜಾಮೀನು ಅರ್ಜಿಯನ್ನ ವಜಾ ಮಾಡಿ ಅಂತ ಹೇಳ್ಬಿಟ್ಟು ಅರ್ಜಿ ಸಲ್ಲಿಸಬಹುದು. ಹಾಗಾಗಿ ಈಗಾಗಲೇ ಅವರು ಸಲ್ಲಿಸಿರುವಂತಹ ಒಂದು ಅರ್ಜಿ ನಮ್ಮ ಮಟ್ಟಿಗೆ ಹೇಳುವುದಾದ್ರೆ ಅದು ಊರ್ಜಿತ ಅಲ್ಲ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಾವುದೇ ವೈಲೇಷನ್ ಆಗದೆ ಹಾಕೋದು ಅದು ಒಂದು ರೀತಿ ಕಾನೂನಿನ ದುರ್ಬಳಕೆ ಅಂತ ಹೇಳಿದ್ರು ಕೂಡ ಹೇಳ್ಬೋದು ದಿವ್ಯಾ. ಓಕೆ ಮಾರುತಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.